ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಆರ್ಕನ ಬಳಸ್ಕೊಂಡು ಯಾವ ರೀತಿಯಾಗಿ ಪಲಾವ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಆರ್ಕ ಮಿಲಿಟ್ಸ್ನ ಪಲಾವ್. ಈ ಆರ್ಕ ಮಿಲಿಟ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಪ್ರತಿದಿನ ಮಿಲಿಟ್ಸ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಏನಪ್ಪ ಮಾಡೋದು ಮಿಲಿಟ್ಸ್ನ ಇಟ್ಕೊಂಡು ಯಾವ ರೆಸಿಪಿನ ಮಾಡೋದು ಅಂದರೆ ಇಲ್ಲಿದೆ ನೋಡಿ, ನಿಮ್ಮ ಫೇವ್ರೆಟ್ ಆದ ಪಲಾವ್, ಹಾಗೆ ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು. ಮಿಲಿಟ್ಸ್ನ ಬಳಸ್ಕೊಂಡು ಪಲಾವ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ನಾನು ಈರುಳ್ಳಿ, ಹಾಗೆ ಕ್ಯಾರೆಟ್, ಬೀನ್ಸ್, ಹೀಗೆ ನಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಮೊದಲು ತೊಗೊಂಡು ತೊಳೆದು ಸೋಸಿ ಇಟ್ಕೋಬೇಕು. ಹಾಗೆಯೇ ಆರ್ಕ ಮಿಲಿಟ್ಸ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಮಿನಿಮಮ್ 4 ಅವರ್ಸ್ ಆದರೂ ನೆನೆಯಲೇಬೇಕಾಗತ್ತೆ. ಹಾಗೆ ನಿಮಗೇನಾದರೂ ಡೈಜೆಷನ್ ತೊಂದರೆ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಮಿಲಿಟ್ಸ್ನ ಪ್ರತಿದಿನ ಬಳಸೋದು ತುಂಬಾ ಮುಖ್ಯ. ಈಗ ಮಸಾಲಾನ ರುಬ್ಕೊಂಡ್ಬಿಡೋಣ ಪಲಾವ್ಗೆ. 2 ಏಲಕ್ಕಿ, 4 ಲವಂಗ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಮೆಣಸನ್ನು 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ 2 ಇಂಚ್ ಆಗೋಷ್ಟು ಶುಂಠಿ, 1 ಬೆಳ್ಳುಳ್ಳಿನ ಈ ರೀತಿಯಾಗಿ ಸುಳ್ಕೊಂಡು ಹಾಕೋತಾ ಇದ್ದೀನಿ. ಇಷ್ಟನ್ನು ಇವಾಗ ನೀರು ಹಾಕದೆ ರುಬ್ಬಿಟ್ಕೋಬೇಕು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇಲ್ಲ, ಒಣಮೆಣ್ಸಿನ್ಕಾಯಿನೂ ಬಳಸ್ತಾ ಇಲ್ಲ, ಡೈರೆಕ್ಟ್ ಖಾರದ ಪುಡಿನ ಬಳಸೋಣ ಅಂತ. ಈ ರೀತಿ ನೀವು ಬೇಕಿದ್ರೆ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ವೈಟ್ ರೈಸ್ನ ಬಳಸ್ಕೊಂಡು ಕೂಡ ಇದೇ ರೀತಿಯಲ್ಲಿ ಮಾಡ್ಕೋಬಹುದು. ಪ್ರತಿದಿನ ಮಿಲಿಟ್ಸ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ BP, ಶುಗರ್, ವೆಯ್ಟ್ ಲಾಸ್ ಆಗೋರು ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ಹೈ ಫೈಬರ್ ಇರುತ್ತೆ, ಡೈಜೆಷನ್ ಪ್ರಾಬ್ಲಮ್ಮು ಕೂಡ ಹೋಗುತ್ತೆ. ಈಗ ಒಂದು ಕುಕ್ಕರ್ಗೆ 1 ಸೌಟ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಸ್ಪೂನ್ ಅಳತೆಯಲ್ಲಿ ಅಂದರೆ 3 ಸ್ಪೂನ್ ಆಗೋಷ್ಟು. ನಾನಿಲ್ಲಿ 6 ಜನಕ್ಕೆ ಆಗೋಷ್ಟು ಪಲಾವ್ನ ಮಾಡ್ತಾಯಿದ್ದೀನಿ. 2 ಪಲಾವ್ ಎಲೆನ ಹಾಕ್ಕೊಳ್ಳಿ, 1 ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ 7 ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಉದ್ದವಾಗಿ ಸೀಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ದಪ್ಪವಾಗಿರುವಂಥ ಈರುಳ್ಳಿನೂ ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣವಾಗಿ ಹೆಚ್ಚಿಲ್ಲ, ಮೀಡಿಯಮ್ ಆಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ನಿಮಗೆ ಯಾವ್ದ್ಯಾವ ತರಕಾರಿ ಅನುಕೂಲವಾಗಿರುತ್ತೆ, ಮನೆಯಲ್ಲಿರುತ್ತೆ ನೋಡಿ, ಎಲ್ಲದೂ ಕೂಡ ಹಾಕ್ಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸನ್ನ ಹಾಕ್ತಾ ಇದ್ದೀನಿ. ಬೇಕಂದರೆ ಬಟಾಣಿ ಹಾಕ್ಕೋಬಹುದು, ಎಲೆಕೋಸನ್ನ ಹಾಕ್ಕೋಬಹುದು, ಆಲೂಗೆಡ್ಡೆನ ಹಾಕ್ಕೋಬಹುದು. ಈ ರೀತಿ ಪಲಾವ್ ಮಾಡೋದಕ್ಕೆ ಯೂಶ್ವಲಿ ಯಾವ್ಯಾವ ತರಕಾರಿನೆಲ್ಲ ಬಳಸ್ತೀವಿ ನೋಡಿ, ಎಲ್ಲ ತರಕಾರಿನೂ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಬರೀ 3 ತರಕಾರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಸಿಗುತ್ತೆ. ನಮ್ಮನೇಲಿ ವಾಯಿ ಅನ್ನೋ ಕಾರಣಕ್ಕೆ ಆಲೂಗೆಡ್ಡೆನ ಜಾಸ್ತಿ ಬಳಸೋದಿಲ್ಲ. ಎಲ್ಲದನ್ನು ಕೂಡ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಹೀಗೆ ತೊಗೋಬೇಕು, ಹಾಗೆ ತೊಗೋಬೇಕಂತ ಏನಿಲ್ಲ. ನಿಮ್ಮ ಅನುಗುಣವಾಗಿ ಮನೆಯಲ್ಲಿ ಏನು ಅವೈಲಬಿಲಿಟಿ ಇರುತ್ತೆ ನೋಡಿ, ಅದರಲ್ಲೇ ಮಾಡ್ಕೋಬೋದು. ಹಾಕಿರುವಂಥ ತರಕಾರಿ ಸ್ವಲ್ಪ ಫ್ರೈ ಆಗಿದ ನಂತರ ಅಂದರೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತರಕಾರಿಗೆ ಉಪ್ಪು, ಅರಿಶಿನ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗೆ ಬೇಗನೂ ಒಗ್ಗರಣೆಯಲ್ಲಿ ಬೇಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಕೊನೆಯದಾಗಿ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಟೊಮ್ಯಾಟೋನು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ, ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ, ಹಾಗೆ ಕೈ ಆಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಾವು ಮೆಂತ್ಯ ಬಾತ್ ಮಾಡಲಿ, ಪುದೀನ ಬಾತ್ ಮಾಡಲಿ, ವೆಜಿಟೇಬಲ್ ಬಾತ್ ಮಾಡಲಿ, ಅಥವಾ ಬರೀ ಟೊಮೆಟೊ ಬಾತ್ ಮಾಡಲಿ, ಯಾವುದಕ್ಕೆ ಆಗಿರಲಿ ತುಂಬ ಹೊಂದ್ಕೊಳ್ಳೋ ಅಂಥ ತರಕಾರಿ ಅಂದರೆ ಟೊಮ್ಯಾಟೊ. ಆ ಕಾರಣಕ್ಕೆ ನೀವು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ತೊಂದರೆ ಇಲ್ಲ. ಎಲ್ಲ ತರಕಾರಿ ಅರ್ಧಕ್ಕರ್ಧ ಬೆಂದಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಆಲ್ರೆಡಿ ಮೆಣಸು, ಶುಂಠಿ ಹಾಕಿರೋದ್ರಿಂದ ಖಾರದ ಪುಡಿನ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ.
ಹಾಗೆ ಇಲ್ಲಿ ಧನಿಯಾ ಪುಡಿನ 1.5 ಸ್ಪೂನ್ ಆಗೋಷ್ಟು ಬರೀ ಧನಿಯಾನ ಪುಡಿ ಮಾಡಿ ಹಾಕ್ಕೊಳ್ತಾ ಇರೋದು. ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಶುಂಠಿ ಹಾಗೆ ಬೆಳ್ಳುಳ್ಳಿ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಹಂತದಲ್ಲಿ ನಾವು ಹಾಕೋದ್ರಿಂದ ತರಕಾರಿಗೂ ಕೂಡ ಎಲ್ಲ ಥರದ ಖಾರ ಹುಳಿ ಈ ರೀತಿ ಎಲ್ಲ ಥರದ ಅಂಶನೂ ಸೇರ್ಕೊಳ್ಳೋದ್ರಿಂದ ಪಲಾವ್ ಮಾಡಿದಾಗ ತಿಂದಾಗ ತರಕಾರಿಲೂ ಕೂಡ ಆ ಟೇಸ್ಟ್ ಸಿಗುತ್ತೆ. ಇನ್ನು ಇಲ್ಲಿ ನಾನು ಚಿಟಿಕೆಯಷ್ಟು ಇಂಗನ್ನ ಹಾಕೋತಾ ಇದ್ದೀನಿ. ನಾನು ಒಂದೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಎಣ್ಣೆ ಈರುಳ್ಳಿ ಹಾಕಿದ ನಂತರ ಹಿಂಗನ್ನ ಹಾಕೋದಕ್ಕೂ ತರಕಾರಿನ ಹಾಕಿ ಬೇಯಿಸಾದ್ಮೇಲೆ ಹಿಂಗೆ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಕಾರಣಕ್ಕೆ ನಾನು ತರಕಾರಿ ಹಾಕಿದ ನಂತರ ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ಕಪ್ ಆಗೋಷ್ಟು ಆರ್ಕ ಮಿಲಿಟ್ಸ್ನ ನೆನಾಕಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನೀವು ಮಿಲಿಟ್ಸ್ನ ಹಾಗೆ ಯೂಸ್ ಮಾಡಬೇಡಿ, ಅಟ್ಲೀಸ್ಟ್ 4 ಅವರಾದರೂ ನೆನೆಸಿ ಅಥವಾ 1 ನೈಟ್ ನೆನೆಸಿದ್ರೂ ಕೂಡ ಆಗತ್ತೆ. ಈಗ ಮಿಲಿಟ್ಸ್ನ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ 1 ನಿಮಿಷ ಚೆನ್ನಾಗಿ ಈ ರೀತಿನೇ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಮಿಲಿಟ್ಸ್ ಹಾಕಿದ ನಂತರ ಈ ರೀತಿ ತರಕಾರಿ ಫಿಲ್ ಆಗಿರಬೇಕು. ತರಕಾರಿ ಕಡಿಮೆ ಇದ್ದರೆ ನಿಮಗೆ ಮಿಲಿಟ್ಸ್ ಎದ್ದು ಕಾಣುತ್ತೆ. ಈ ರೀತಿಯಾಗಿದ್ದರೆ ನಾವು ಕರೆಕ್ಟಾಗಿ ತರಕಾರಿನೂ ಕೂಡ ಹಾಕ್ಕೊಂಡಿದ್ದೀವಿ ಅಂತ ಅರ್ಥ. ಹಾಗೆ 1 ಕಪ್ಪಿಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಂಡ್ರು ಕೂಡ ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ತೆಳುವಾಗತ್ತೆ. ನಿಮ್ಗೇನಾದರೂ ಉಡಿಯಾಗಿ ಬೇಕು ಅಂದರೆ 1 ಕಪ್ ಮಿಲಿಟ್ಸ್ಗೆ 1.5 ಕಪ್ ಆಗೋಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗತ್ತೆ. ಆದರೆ ನಮ್ಮನೇಲಿ ಮಿಲಿಟ್ಸ್ ತಿನ್ನಬೇಕು ಅಂದರೆ ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಇಷ್ಟಪಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಇದೇ ಪ್ರಮಾಣದಲ್ಲಿ ಹಾಗೆ ಇದೇ ರೀತಿಯಾಗಿ ನೀವು ವೈಟ್ ರೈಸ್ನು ಕೂಡ ಹಾಕೊಂಡು ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಈ ಪಲಾವ್ನ ಮಾಡ್ಕೊಂಡು ತಿಂದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಲೆಸ್ ಮಸಾಲ ಪಲಾವ್ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ ಜಾಸ್ತಿ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತೀರಾ. ನೀವು ವೈಟ್ ರೈಸ್ ಹಾಕಿದ್ರೂ ಕೂಡ ಮಸಾಲ ಇಲ್ಲದೆ ಇರುವಂಥ ಪ್ಲೈನ್ ಪಲಾವ್ ಥರ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಈಗ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಲಿಟ್ಸ್ ಆಗಿರೋದ್ರಿಂದ ತಳದಲ್ಲೇ ಕುತ್ಕೊಂಡು ಬಿಡತ್ತೆ. ಅದಕ್ಕೆ ಚೆನ್ನಾಗಿ ಪದೇ ಪದೇ ಕೈಯಾಡ್ತಾನೆ ಇರಬೇಕಾಗತ್ತೆ. ಹಾಗೆ ಹಾಕಿರುವಂಥ ನೀರು ಚೆನ್ನಾಗಿ ಮಳ್ಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ರೀತಿ ಕುದ್ದೋ ಟೈಮಲ್ಲಿ ಒಂದ್ಸತಿ ನೀವು ರುಚಿನ ನೋಡಿ. ಉಪ್ಪು ಏನಾದರೂ ಕಡಿಮೆ ಇತ್ತು ಅಥವಾ ಖಾರ ಕಡಿಮೆ ಇತ್ತು ಅಂದರೆ ಖಾರದ ಪುಡಿ ಅಥವಾ ಉಪ್ಪನ್ನ ಹಾಕಿ ಅದನ್ನು ಸಮವಾಗಿ ಮಾಡ್ಕೋಬೋದು. ನಂತರ ಮತ್ತೆ ಒಂದು ಸ್ವಲ್ಪ ಕುದಿಸಿದ ನಂತರ ಟೇಸ್ಟ್ ನೋಡ್ಬೋದು. ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಮಿಲಿಟ್ಸ್ ಕೂಡ ಅರ್ಧ ಭಾಗದಷ್ಟು ಬೆಂದಿದೆ. ಹಾಗೆ ಮೇಲ್ಗಡೆನೂ ಕೂಡ ಬರ್ತಿದೆ ನೋಡಿ. ಈ ಹಂತದಲ್ಲಿ ಚೆನ್ನಾಗಿ ಮಳ್ಳು ಹಂತದಲ್ಲಿ ನೀವು ಕುಕ್ಕರ್ ಮುಚ್ಚಳನ ಹಾಕೋಬೇಕಾಗತ್ತೆ. ಕುಕ್ಕರ್ನ ನೀವು ಕ್ಲೋಸ್ ಮಾಡಿದ ನಂತರ 2 ವಿಜಿಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಹಾಗೆ ಸ್ವಲ್ಪ ಉರಿನ ಜಾಸ್ತಿ ಕೊಡಿ. ಅಂದರೆ ಲೋ ಫ್ಲೇಮಲ್ಲಿದ್ದರೆ ಮೀಡಿಯಮ್ ಕೊಡಿ, ಮೀಡಿಯಮಲ್ಲೇ ಇದ್ದರೆ ಮೀಡಿಯಮಲ್ಲೇ ಇರಲಿ. ಹಾಗಂತ ಹೈ ಫ್ಲೇಮ್ ಕೊಡೋಕೆ ಹೋಗಬೇಡಿ. ಈಗ ಪಲಾವ್ ರೆಡಿ ಆಗೋಷ್ಟರೊಳಗೆ ನಾವಿಲ್ಲಿ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಬಿಡೋಣ. ಮಿಲಿಟ್ಸಲ್ಲಿ ಮಾಡುವಂಥ ಯಾವುದೇ ರೆಸಿಪಿಗೂ ಕೂಡ ಈ ಮೊಸರು ಬಜ್ಜಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಹಸಿ ಕರ್ಬೇವಿನ ಸೊಪ್ಪು ಕೂಡ ತಿಂತೀವಿ, ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕ್ಯಾರೆಟ್ನು ಕೂಡ ತುರಿದು ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕೈಯಾಡ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಮೊಸರು ಗಟ್ಟಿ ಇದೆ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಕಲಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ. ಹಾಗೆ ನಮ್ಮನೇಲೂ ಕೂಡ ನನಗೆ ಗಟ್ಟಿ ಮೊಸರಿಗೆ ಈ ರೀತಿ ಈರುಳ್ಳಿ ಹಾಗೆ ಕ್ಯಾರೆಟ್ನೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ. ಇನ್ನು ನನ್ನ ಹಸ್ಬೆಂಡ್ಗೆ ಮೊಸರು ಸ್ವಲ್ಪ ತೆಳು ಇರಬೇಕು, ಹಾಗೆ ಈರುಳ್ಳಿ ಕ್ಯಾರೆಟ್ ಮೀಡಿಯಮ್ ಆಗಿರಬೇಕು. ನನಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆ ಕಾರಣಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೆಯೇ ಕ್ಯಾರೆಟ್ನ ಸೈಡಲ್ಲೂ ಕೂಡ ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ. ನಾನು ಊಟ ಮಾಡಬೇಕಾದ್ರೆ ಹಾಗೆ ಮೊಸರೊಳಗಡೆ ಮಿಕ್ಸ್ ಮಾಡ್ಕೋಬಹುದು ಅಂತ. ಈಗ ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು. ಈ ಕಡೆ ಕುಕ್ಕರು ಕೂಡ 2 ವಿಷಲ್ ಕೂಗಿದೆ. ಕುಕ್ಕರು ಕೂಡ ತಣ್ಣಗಾಗಿದ ನಂತರ ಇವಾಗ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ. ಎಲ್ಲೂ ಕೂಡ ಮಿಲಿಟ್ಸ್ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂತೆಲ್ಲ ಪರ್ಫೆಕ್ಟಾಗಿ ಬಂದಿದೆ. ನನಗೆ ಯಾವ ಹದದಲ್ಲಿ ಪಲಾವ್ ಬೇಕಿತ್ತು ಅದೇ ಥರ ಪಲಾವ್ ಬಂದಿದೆ.
ತುಂಬ ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಯಿತು. ನೀವು ಕೂಡ ಮಾಡಿಕೊಂಡು ತಿನ್ನಿ. ಇನ್ನು ಯಾವ ರೀತಿಯಾಗಿ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ BP, ಶುಗರ್, ವಯಸ್ಸಾಗಿರೋರು ನಿಮ್ಮನೇಲಿದ್ದರೆ ಕೈ ನೋವು, ಕಾಲು ನೋವು, ಮಂಡಿ ನೋವು ಅನ್ನೋರು ಖಂಡಿತವಾಗ್ಲೂ ಈ ರೀತಿಯಾಗಿ ಮೆಲಿಸ್ನ ಬಳಸ್ಕೊಂಡು ಪಲಾವ್ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಹಾಗೆ ತಿಂದಾಗ ದೇಹದಲ್ಲಿ ಇರುವಂಥ ಆರೋಗ್ಯ ಸಮಸ್ಯೆನೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ. ಇನ್ನು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಹಾಗೆ ಡಿಫ್ರೆಂಟ್ ಆದ ವಿಷಯದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.